Hello everyone, welcome back to our YouTube channel. ಇವತ್ತು ನಾವು ಏರ್ ಶೋಗೆ ಹೋಗ್ತಾ ಇದೀವಿ NCC ಕಡೆಯಿಂದ. ನಮ್ಮೊಂದಿಗೆ ಇದ್ದಾರೆ ದುಷ್ಯಂತ್ ಗೌಡ ಅವರು. ಹಾಯ್ ಅನ್ನಿ. ಹಲೋ ಎವ್ರಿವನ್. ನಮ್ಮ RDC ಕೆಡೆಟ್ ಗೈಸ್ ಇವತ್ತು ಬಂದಿದ್ದಾರೆ. RDC ಮುಗಿಸ್ಕೊಂಡು ಏರ್ ಶೋಗೆ ಹೋಗ್ತಾ ಇದ್ದೀವಿ. ಇವಾಗ ಯಲಹಂಕ ಅಲ್ಲಿ ಇಡೀ ಕಂಟಿಜೆಂಟ್ ಜೊತೆ ಹೋಗ್ತಾ ಇದ್ದೀನಿ ಆ್ಯಸ್ ಅ NCC ಕೆಡೆಟ್. ತೋರಿಸು ಮೇಲೆ ತೋರಿಸು ವಡೆ ವಡೆನಾ. ಎಸ್, ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇನ್ನು 1 ಅವರಿಂದ ಬಸ್ಸಲ್ಲಿ ಹೋಗ್ತಾನೆ ಇದ್ದೀವಿ. ಇನ್ನು 3 ಕಿಲೋಮೀಟರ್ ಇದೆಯಂತೆ. ಹೋಗ್ಬಿಟ್ಟು ಇವತ್ತೇನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಗೊತ್ತಾ, ನಾನು ಮೈಕ್ ತರದ್ ಮರ್ತೋದೆ. ಅಂದರೆ ಮೈಕ್ ತಂದಿದ್ದೀನಿ, ಅದಕ್ಕೆ ಹಾಕೋ ಸ್ವಿಚ್ ತಂದಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅದಕ್ಕೆ ಇವಾಗ ಫೋನ್ ಟು ಫೋನ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಗಗನ್ ಅವರು ಇಲ್ಲಿ ನೋಡಿ, ಗಗನ್ ಅವರು ನಮಗೆ ಇವತ್ತು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ, ಗಗನ್ ಒಳ್ಳ ಅವರು. ಆ್ಯಂಡ್ ಏನು ಗೊತ್ತಾ ಗೈಸ್, ಏನೋ ಹೇಳ್ಬೇಕಂತ ಇರ್ತಿದೆ ಮತ್ತು ಏನು ಗೊತ್ತಾ ಗೈಸ್, ನಮ್ಮ NCC ಮುಗ್ದೋಯ್ತು. ಇವತ್ತೇ ಲಾಸ್ಟ್ NCC ಮುಗ್ದೋಯ್ತು. ನಮ್ಮ NCC ಮುಗ್ದೋಯ್ತು ಗೈಸ್. ಇದೇ ವಾರ ನಮ್ಮದು ಫೈನಲ್ ಎಕ್ಸಾಮ್. ಅದಾದಮೇಲೆ ಅಷ್ಟೇ ನಮ್ಮ NCC. ತುಂಬ ಬೇಜಾರಾಗ್ತಿದೆ. ನನ್ನ ಕಾಲೇಜಲ್ಲಿ ಒಂದು ಫೇವ್ರೆಟ್ ಥಿಂಗ್ ಅಂದರೆ ನನಗೆ NCCನೇ ಇದ್ದಿದ್ದು. ಅದೇ ಮುಗ್ದೋಗ್ತಾ ಇದೆ, ತುಂಬ ಬೇಜಾರಾಗ್ತಿದೆ. ಮತ್ತು ಇಲ್ಲಿ ದುಷ್ಯಂತ್ ಗೌಡ ಅವರು ಡವ್ ಮಾಡ್ದವಳೆ ಗಾಯ್ಸ್. ಏನೂ ಇಲ್ಲ, ನನ್ನ ಡಬ್ಬಿ ಖಾಲಿ ಮಾಡ್ತಾ ಇದ್ದಾರೆ ದುಷ್ಯಂತ್ ಅವರು. ಏನು ಅನ್ಸಲ್ವಾ ನಿಮಗೆ? ಇವರಮ್ಮ ಚೆನ್ನಾಗೆ ಅವಲಕ್ಕಿಗೆ ನಿಂಬೆ ನಿನ್ಬಿಟ್ಟಿದ್ದಾರೆ. ಫುಲ್ ಹುಳಿ ಇದೆ, ಬಟ್ ಚೆನ್ನಾಗಿದೆ ಅಷ್ಟೇ. ನೋಡಿ ಗೈಸ್, ಎಷ್ಟು ಕಂಪ್ಲೇಂಟ್ ಮಾಡ್ತಾನೆ. RD ಕೆಡೆಟ್ ಆಗ್ಬಿಟ್ಟು ಹಿಂಗೆಲ್ಲ ಮಾಡಬಾರ್ದು. ಏನದು, ಇವತ್ತು ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕೋ ಬಂದಿದ್ದಾನೆ. ಬ್ಯಾಡ್ಜ್ ಎಲ್ಲ ಏನೂ ಹಾಕೊಂಡೇ ಬಂದಿಲ್ಲ, ಹಂಗೆ ಬಂದಿದ್ದಾನೆ ಲೂಸ್ ಥರ. ಪ್ರೌಡ್ ಇರಬೇಕು. ನೀವು ನೋಡಿ, ಏನು ಹಾಕೊಂಡೇ ಬಂದಿಲ್ಲ ಅಷ್ಟೇ. ಇವಾಗ ನಾವು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗಾಯ್ಸ್, ನಾನು ನಿಮ್ಮ ದುಷ್ಯಂತ್. ಓಕೆ, ಇವಳು ನೋಡಿ ನಿಮ್ಮ ಲಾಗರ್ ರಿದ್ದಿ. ಓಕೆ, ಬಿಸಿಲು ಅಂತ ನನ್ನ ಅಪ್ಪರ್ ಎತ್ಕೊಂಡು ಔಸಿಕೊಂಡು ಮಲ್ಕೊಂಡವಳೆ. ನಿಮ್ಮ ಹತ್ರ ಬರೀ ಶೋಕಿ ಅವಳು. ನಾನು ಹಂಗಿದ್ದೀನಿ ಅಂತ ಹಿಂಗೆ ಮಾಡೋದು ಇವರೆಲ್ಲ. ನಾನು ಹಾಕೋದೇ ಇಲ್ಲ. ಅದೇ ನೋಡಿ, ಹಿಂಗೆಲ್ಲ ಮಾಡ್ತಾರೆ ಇವರು. ನ್ಯಾಯನಾ? ಆಮೇಲೆ ಸುಮ್ಮನೆ ನಮ್ಗೆ ಹೇಳೋದು ಎಷ್ಟು ನ್ಯಾಯ ನೀವೇ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಲಾಗರ್ ವೃದ್ಧಿ ಮಾತಾಡ್ತಾಳಂತೆ. ಬಿಸಿಲು, ಅದಕ್ಕೆ ನೋಡಿ ಬಿಸಿಲು. ಯಪ್ಪ, ಮೈಯೆಲ್ಲ ಉರಿಯತ್ತೆ. ಅದಕ್ಕೆ ಇವನು ಅಪ್ಪರ್ ಸುಮ್ಮನೆ ಇಲ್ಲಿ ಕೆಳಗೆ ಬಿದ್ದಿತ್ತು, ಅದನ್ನ ಎತ್ಕೊಂಡೆ. ಕೆಳಗಂದ್ರೆ ಸೀಟ್ ಮೇಲೆ ಬಿದ್ದಿತ್ತು. ಯಾವ ಅಪ್ಪರ್ ಗೊತ್ತಾ ನೋಡಿ, PM ರ್ಯಾಲಿ ಅಪ್ಪರ್. ಕಾಣಿಸಿಲ್ವಂತ. PM ರ್ಯಾಲಿ ಅಪ್ಪರ್ ತುಂಬ ಯೂಸ್ ಆಗ್ತಿದೆ ನನಗೆ. ಗೈಸ್, ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದೀವಿ. 1 ಕಿಲೋಮೀಟರ್ ಇರೋದು, ಅರ್ಧ ಗಂಟೆಯಿಂದ ಇಲ್ಲೇ ಇದ್ದೀವಿ, ಮುಂದೆನೇ ಹೋಗ್ತಾ ಇಲ್ಲ ನಾವು. ಗೈಸ್, ನಾವಿವಾಗ ಎಂಟ್ರಿ ಆದ್ವಿ. ನಮ್ಮ ಗರ್ಲ್ಸ್ ಎಲ್ಲ ಇಲ್ಲಿ ನಿಂತಿದ್ದಾರೆ. SGs ಎಲ್ಲ ಬರಬೇಕು ಇನ್ನು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಐ ಲವ್ ಇಂಡಿಯಾ ಅಲ್ಲಿ ಫೋಟೋಸ್ ಇಟ್ಕೊತಿದ್ದಾರೆ ಗೈಸ್. ಗಗನ್ ಅವ್ರು ಅಲ್ಲಿ ಹೋಗ್ಬಿಟ್ಟು ಫೋಟೋ ಹಿಡಿತಾ ಇದ್ದಾರೆ, ಬೇರೆ ಕಾಲೇಜ್ ಅವ್ರದ್ದು. ಬರ್ತಾನೆ ಇಲ್ಲ, ನಾನು ಅವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನೋಡಿ, ಅಲ್ಲೂ ಒಂದಿದೆ, ಚೆನ್ನಾಗಿದೆ ಎಲ್ಲ. ನೋಡಿ, ಅಲ್ಲಿ ಎಂಟ್ರಿ. ನಾವು ಅಲ್ಲಿ ಹೋಗಬೇಕು ಇವಾಗ. ನಮ್ಮ ಕೆಡೆಟ್ಸ್ ಎಲ್ಲ ಹೋಗ್ಬಿಟ್ಟು ನಾವು ಹೋಗ್ಬೇಕು. ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬರ್ತಾನೇ ಇಲ್ಲ. ನಾವು ಏರ್ ಶೋಗೆ ಒಳಗಡೆ ಬಂದು ನಮಗೆ ಫ್ರೀ ಪಾಸಸ್ ಇದ್ದಿದ್ದು, ನಾವೆಲ್ಲ ಆ ಕಡೆ ನಿಂತ್ಕೋಬೇಕಿತ್ತು. ನಾವು ಒಳಗಡೆ ಸ್ನೀಕ್ ಮಾಡಿಕೊಂಡು 5,000 ರೂಪಾಯಿ ಲಾಂಜಲ್ಲಿ ಬಂದು ಕೂತಿದ್ದೀವಿ ಗೈಸ್. ಅದು ಯಾವ್ದು ಗೊತ್ತಾ, ತೋರಿಸು. ನಾವು ನಮ್ಮ ಕಾಲೇಜಲ್ಲಿ 4 ಜನ ಒಳಗೆ ಬಂದಿದ್ದಾರೆ, ಇನ್ನು 2 ಸ್ನೀಕ್ ಮಾಡ್ಕೊಂಡು ಬರ್ತಿದ್ದಾರಂತೆ. ಯಾರಿಗಾರ ಗೊತ್ತಾದರೆ ಅಷ್ಟೇ ನಾವು.
ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಇದೇನಂತಾರೆ ಇದನ್ನು, ಹಾಂ, ರನ್ವೇ ಹತ್ರ ಬಂದಿದ್ದೀವಿ. ಅಲ್ಲಿ ಕುತ್ಕೊಂಡಿದ್ವಿ, ಹಂಗೆ ಓಡ್ತಾ ರನ್ವೇ ಹತ್ರ ಬಂದುಬಿಟ್ವಿ. ಫುಲ್ ಇಲ್ಲಿಂದ ಎಲ್ಲ ಕ್ಲಿಯರ್ ವ್ಯೂ, ಪ್ಲೇನ್ ಟೇಕ್ ಆಫ್ ಆಗೋದು, ಬರೋದು. ಇವಾಗಷ್ಟೇ ಸೂರ್ಯ ಕಿರಣ ಆಯಿತು, ಮತ್ತು ತೇಜಸ್ದು ಫಾರ್ಮೇಷನ್ ಎಲ್ಲ ಮಾಡಿದ್ರು. ಫುಲ್ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದನೇ ಎಲ್ಲ ಪ್ಲೇನ್ ಟೇಕ್ ಆಫ್ ಆಗೋದು, ಇಲ್ಲಿಗೆ ಬಂದು ವಾಪಸ್ ಲ್ಯಾಂಡ್ ಆಗುತ್ತೆ. ಮಧ್ಯದಲ್ಲಿ ಸ್ಟಂಟ್ ಮಾಡ್ತಾರೆ. ಸೊ ಇನ್ನು ಬಂದಿದ್ದೀವಿ ಇಷ್ಟು ಜನ. ಇವಾಗ ಇನ್ನೂ ಇಬ್ಬರು ಆ್ಯಡ್ ಆದರು. ಹಾಯ್ ಮಾಡು. ಫುಲ್ ಇಲ್ಲಿ ಗೈಸ್, ನಾವು ಇವಾಗ ಹೊರಟ್ವಿ. ಎಲ್ಲ ಫುಲ್ ಮುಗೀತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಗಗನಲ್ಲ ಇವನ್ ಸ್ನೀಕ್ ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದು ಒಳಗಡೆಯಿಂದ ಎಲ್ಲ ಮನಿ ಹೈಸ್ಟ್ ಫೀಲ್ಸ್ ಬಂತು ನಮಗೆ. ಇಲ್ಲೇನಾರ ಮಿಸ್ ಆಗಿದೆ, ಢಮ್ ಎಲ್ಲರ ಕೈಯಲ್ಲೂ ಗನ್ನು, ಗ್ರೆನೇಡ್ ಲಾಂಚರ್ಸ್ ಎಲ್ಲ ಇದೆ. ಇಟ್ಕೊಂಡು ಓಡಾಡ್ತಿದ್ರು. ಫುಲ್ ಬೌಂಡ್ರಿ ಎಲ್ಲ ಇತ್ತು, ಕ್ರಾಸ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ನೋಡಿ ಎಲ್ಲ ಕಡೆ ಗಾರ್ಡ್ಸ್. ಆ್ಯಂಡ್ ನಾವೊಂದು 7-8 ಮೆಂಬರ್ಸ್ ಅಷ್ಟೇ ಒಳಗಡೆ ಬರೋಕ್ಕಾಗಿದ್ದು. ಇವಾಗ ನಮ್ಮ ಸರ್ ಜೊತೆ ವಾಪಸ್ ಹೋಗ್ತಾ ಇದ್ವಿ. ಅಲ್ಲಿ 30 people ಗೈಸ್, ನಾವು ಇಷ್ಟೇ ಜನ. ಅದ್ರಲ್ಲಿ ನಾನು ಒಬ್ಬಳೇ ಹುಡುಗಿ ಸ್ನೀಕಿಂಗ್ ಮಾಡಿರೋದು. ಇವ್ರು ಎಲ್ಲರೂ ಹುಡ್ಕೊಂಡು ಚೆನ್ನಾಗಿ ಕರ್ಕೊಂಡು ಬಂದಿದ್ದೀವಿ ನೋಡಿ ಗೈಸ್. ಇಲ್ಲಿ ಇವರೆಲ್ಲ ನಮ್ಮ ಕಾಲೇಜವ್ರೆ. ಇಲ್ಲೊಬ್ಬ ಹಾಯ್ ಮೇಡಮ್, ಅವನ ಜೂನಿಯರ್. ಆ್ಯಂಡ್ ಇಷ್ಟು ಜನ ನಾವು ಸ್ನೀಕಿಂಗ್ ಮಾಡಿ ಒಳಗೆ ಬಂದು ಎಲ್ಲ ನೋಡಿ. ಫುಲ್ ದೊಡ್ಡ ಪ್ಲೇನು, ಬೇರೆ ಕಂಟ್ರಿ ಪ್ಲೇನ್ ಎಲ್ಲ. ರಷ್ಯನ್ಸ್ ಎಲ್ಲ ಬಂದಿದ್ರು. ಕ್ಲೋಸ್ ಅಪ್ ಅಲ್ಲಿ ನೋಡಿದ್ವಿ, ಇಂಟರ್ವ್ಯೂ ಎಲ್ಲ ತಗೊಂಡ್ರು. ಅವ್ರದ್ದು ಏರ್ ಕ್ರಾಫ್ಟ್ಸ್ ಎಲ್ಲ ಹೆಂಗ್ ಕಾಣಿಸ್ತು, ಹೆಂಗ್ ಪರ್ಫಾರ್ಮ್ ಮಾಡಿದ್ರು ಅಂತೆಲ್ಲ. ನಮ್ದು ಇಂಟರ್ವ್ಯೂ ಎಲ್ಲ ತಗೊಂಡ್ರು ಅವರು. ಆ್ಯಂಡ್ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ನಾನೇನು ಮಾಡ್ತಿದ್ದೀನಿ ಅಂತ. ಸೊ ಲೆಟ್ಸ್ ಗೋ. ನಾವಿಲ್ಲೇ ಸ್ನೀಕಿಂಗ್ ಮಾಡಿ ಇದ್ರೊಳಗೆ ಇಲ್ಲಿಂದ ಸ್ನೀಕಿಂಗ್ ಮಾಡಿಬಿಟ್ಟು ಒಳಗೋಗಿ ಸ್ಟ್ಯಾಂಡ್ಸಲ್ಲಿ ಕೂತಿದ್ವಿ. ಅದಾದ್ಮೇಲೆ ಈ ಮಹಾಪುರುಷ ಬಂದು ಈ ಕಡೆ ಬಾ, ಕಾಣಿಸ್ತಿದ್ದ, ಈ ಕಡೆ ಬಾ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಈ ಶೋಕಿವಾಲ ಬಂದು ನಮ್ಮ ಒಳಗಡೆ ಅಲ್ಲಿಂದ ಜಾಗ ಇದೆ, ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಕುತ್ಕೊಳ್ಳಿ ಅಂತ ಅಂದ. ಅಲ್ಲಿ ನೋಡಿದ್ರೆ ಕೂರಕ್ಕೆ ಇರ್ಲಿಲ್ಲ, ನಿಂತ್ಕೊಂಡು ಇಷ್ಟೊತ್ತು 1 hour ನೋಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ಅಲ್ಲಿ ಇದಿತ್ತಲ್ಲ, ಪಕ್ಕದಲ್ಲಿ ಇದೀವಿ, ರನ್ವೇ ಪಕ್ಕದಲ್ಲಿ ಇದ್ವಿ. ಸೊ ಅಲ್ಲಿ ಹೋಗಿದ್ದಕ್ಕೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಸ್ನೀಕ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯ್ತು. ಫ್ರೀ 2000 ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 500 ಪಾಸ್ಗೆ ನಾವು ನ್ಯಾಯ ಮಾಡ್ದಂಗೆ ಇದು. ಎಸ್
ನಾವು ಏರ್ ಶೋ ಇಂದ ಬರೋದೇ ಲೇಟ್ ಆಗೋಯ್ತು. 6:15 ಆಗೋಯ್ತು. ನಾವು ಊಟನೂ ಮಾಡಿಲ್ಲ, ಅದಕ್ಕೆ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ಇವಾಗ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಓದೋಕ್ಕೂ ಬಂದಿದ್ದಾರೆ. ನಮ್ಮ ಎಕ್ಸಾಮ್ಸ್ ಇರೋದಕ್ಕೆ ಓದೋಕ್ಕೆ ಬಂದಿದ್ದಾರೆ. ಆಮೇಲೆ ಅಲ್ಲೆಲ್ಲ ತಿನ್ನಕ್ಕೆ ಬಂದಿದ್ದಾರೆ. ನಾನು ಮಾಡಿಕೊಟ್ಟಿರೋದನ್ನ ಯಾವ ಇವೆಲ್ಲ. ಇವಾಗ ಊಟ ಮಾಡಬೇಕು. 7 ಗಂಟೆ ಆಗ್ತಿದೆ. ಇವಾಗ ಊಟ ನಮ್ಮದು ಇದೆ. ಮ್ಯಾಗಿ ಇವತ್ತು ತಿನ್ನಬೇಕು. ಸೊ ಇವತ್ತಿನ ಡೇ ಹಿಂಗೆ ಇತ್ತು. ಅವರು ಎಲ್ಲ ಮ್ಯಾಗಿ ತಿಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಎಲ್ಲರೂ. ಆಮೇಲೆ ಹೊರಟರು ಅವರು ಕೂಡ. ಆ್ಯಂಡ್ ಫುಲ್ಲು ಸುಸ್ತಾಗ್ಬಿಟ್ಟಿದೆ ನನಗಂತೂ. ಬೆಳಗ್ಗೆಯಿಂದ ಬಿಸಿಲಲ್ಲಿದ್ದು ಇದ್ದು ಕೂತು ಇಲ್ಲ. ನಾವು ನಿಂತ್ಕೊಂಡೆ ಫುಲ್ ಏರ್ ಶೋ ನೋಡಿಬಿಟ್ಟು. ಆ್ಯಂಡ್ ಇಟ್ ವಾಸ್ ಆಲ್ ವರ್ತ್ ಇಟ್ ಅಂತ ಅನಿಸ್ತು. ಅಷ್ಟೆಲ್ಲ ಸ್ನೀಕ್ ಮಾಡಿ ಏನೋ ಅಡ್ವೆಂಚರ್ಸ್ ಮಾಡಿ ಎಂಜಾಯಬಲ್ ಆಗಿತ್ತು. ಆ್ಯಂಡ್ ಚೆನ್ನಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಬಿಕಾಸ್ ನಾನು ಬಾಯ್ಸ್ ಗ್ಯಾಂಗ್ ಜೊತೆ ಇದ್ದೆ, ಅದಕ್ಕೆ ಅನಿಸುತ್ತೆ. ಅಕಸ್ಮಾತ್ ನಾನು ಗರ್ಲ್ಸ್ ಜೊತೆ ಇದ್ದಿದ್ರೆ ಒಂದು ಕಾರ್ನರಲ್ಲಿ ಕುತ್ಕೊಂಡು ಮೇ ಬಿ ನೋಡ್ತಿದ್ನೇನೋ. ಅವ್ರ ಜೊತೆ ಎಲ್ಲ ಇದ್ದಿದ್ದಕ್ಕೆ ಇನ್ನೂ ಹತ್ತಿರದಿಂದ ಇನ್ನೂ ಚೆನ್ನಾಗಿ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಅದಕ್ಕೆ ನನಗೆ ಬಾಯ್ಸ್ ಫ್ರೆಂಡ್ಶಿಪ್ ಇಷ್ಟ. ಆ್ಯಂಡ್ ಮೋರ್ ಆಫನ್ ನಾನು ಆ್ಯಕ್ಚುಲಿ ಬಾಯ್ಸ್ ಜೊತೆನೇ ಇರೋದು ಗರ್ಲ್ಸ್ಗಿಂತ. ಬಿಕಾಸ್ ಈ ಥರ ಎಲ್ಲ ಮಾಡ್ತಾರೆ ಅಂತ. ಹಾಗಂತ ನಾನೇನು ಗರ್ಲ್ಸ್ ಫ್ರೆಂಡ್ಶಿಪ್ಸ್ನ ಬಿಟ್ಕೊಡ್ತಿಲ್ಲ. ಐ ಲವ್ ಮೈ ಗರ್ಲೀಸ್ ಆಲ್ಸೋ. ಬಟ್ ಇವತ್ತು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡೋದ್ರಲ್ಲ ಹೆಂಗಿತ್ತು ಅಂತ. ಸೊ ನಿಮಗೂ ಸ್ವಲ್ಪ ಗ್ಲಿಮ್ಸಸ್ ಹಾಕಿದ್ದೀನಿ ವೀಡಿಯೋಸ್ದು. ಆ್ಯಂಡ್ ಜಾಸ್ತಿ ಇಂತಕ್ಕೆ ಅಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಅಂದರೆ ಅದು ಮೇಲೆಲ್ಲ ಮಾಡುವಾಗ ಅದು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಮಾಡೋಕ್ಕಾಗಿಲ್ಲ. ಚೆನ್ನಾಗಿರೋದು ಒಂದು 5-6 ಕ್ಲಿಪ್ಸ್ ಅಥವಾ 3-4 ಕ್ಲಿಪ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪಲ್ಲುವೃದ್ಧಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.